ಓಂ ಶ್ರೀಮಾತೃಭ್ಯೋ ನಮಃ ಪಿತೃಭ್ಯೋ ನಮಃ ಆಚಾರ್ಯೇಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ ಹರಿ ಓಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ತಿಳಿಯ ಹೇಳುವೆ ಕೃಷ್ಣ ಕಥೆಯನು, ಇಳೆಯ ಜಾಣರು ಮೆಚ್ಚುವಂತಿರೆ, ನೆಲೆಗೆ ಪಂಚಮ ಶ್ರುತಿಯ ನೊರೆವೆನು ಕೃಷ್ಣ ಮೆಚ್ಚಲಿಕೆ. ಹಲವು ಜನ್ಮದ ಪಾಪರಾಶಿಯ ತೊಳೆವ ಜಲವಿದು, ಶ್ರೀಮದಾಗಮ ಕುಲಕ್ಕೆ ನಾಯಕ ಭಾರತಾಕೃತಿ ಪಂಚಮ ಶ್ರುತಿಯ. ನನ್ನ ಆತ್ಮೀಯ ಅಧ್ಯಾತ್ಮ ಬಂಧುಗಳೇ, ಕುಮಾರವ್ಯಾಸ ಭಾರತದ ಭೀಷ್ಮ ಪರ್ವದ 9ನೇ ಸಂಧಿ. ವೀರಭಾಗೀರಥಿಯ ತನಯನೊಳು ಆರಿಪೂರಜ ವಿಜಯ ಫಲುಗುಣ ಹೋರಿದನು ಸರಿ ಸಮರದಲ್ಲಿ ತ್ರೈಜಗವು ಕೊಂಡಾಡೆ, ತ್ರೈಜಗವು ಕೊಂಡಾಡೆ, ತ್ರೈಜಗವು ಕೊಂಡಾಡೆ. 3 ಲೋಕನು ಕೊಂಡಾಡೋ ಹಾಗೆ ಮಹಾಪರಾಕ್ರಮಿಯಾಗಿರ್ತಕ್ಕಂಥ 900 ವರ್ಷದ ಮುದುಕನಾಗಿರ್ತಕ್ಕಂಥ ಜ್ಞಾನವೃದ್ಧನಾಗಿರ್ತಕ್ಕಂಥ ಒಬ್ಬ ಮಹಾತ್ಮನಾಗಿರ್ತಕ್ಕಂಥ ಮಹಾವೀರನಾಗಿರ್ತಕ್ಕಂಥ ಭೀಷ್ಮಾಚಾರ್ಯರ ಜೊತೆಗೆ ಆರಿಪೂರಜ ವಿಜಯ ಅರ್ಜುನ ಫಲ್ಗುಣ ಪಾರ್ಥ ಕಿರೀಟಿ ಶ್ವೇತವಾಹನ ಭೀಭತ್ಸು ವಿಜಯ ಕೃಷ್ಣ ಸವ್ಯಸಾಚಿ ಧನಂಜಯ ಅಂತ 10 ಹೆಸರುಳ್ಳ ಅರ್ಜುನ ಸರಿ ಸಮವಾಗಿ ಹೋರಾಡ್ತಾನೆ ಅನ್ನತಕ್ಕಂಥ ಈ ಒಂದು ಸಂಧಿಯ ಒಂದು ತಾತ್ಪರ್ಯ. ದುರ್ಯೋಧನ, ಈ ನಪುಂಸಕರುಗಳ ನಂಬಿದ ನಾನು ನೀತಿಜ್ಞನೇ, ಮಹಾದೇವ ಏನ ಹೇಳುವೆ ನಿನುತ ಭೀಷ್ಮನ ಹೊರಗೆ ನಡೆತಂದ. ಏನು ಸುಮ್ಮನೆ ಅರ್ಜುನನ ಒಂದು ಪರಾಕ್ರಮಕ್ಕೆ ಹೆದರಿ ಕೌರವರ ಸೈನ್ಯ ಹಿಂದಕ್ಕೆ ಓಟ ಕಿತ್ತಿದರೆ ಅದನ್ನು ನೋಡಿ ದುರ್ಯೋಧನ ಅನ್ಕಂತಾನಂತೆ, ಒಳ್ಳೆ ನಪುಂಸಕರಾಗಿಬಿಟ್ರಲ್ಲ ನಮ್ಮವರೆಲ್ಲ, ಹಿಂದಕ್ಕೆ ಓಡಿ ಬರ್ತಾ ಇದ್ದಾರಲ್ಲ, ಏನಾದರೂ ಒಂದು ಪ್ಲಾನ್ ಮಾಡಬೇಕು ಅಂತ ಹೇಳಿಬಿಟ್ಟು ನೇರವಾಗಿ ತಾತನವರಾಗಿರ್ತಕ್ಕಂಥ ಭೀಷ್ಮಾಚಾರ್ಯರ ಹತ್ರ ಬಂದಿದ್ದಾನೆ. ತಾತ ಹೇಳ್ತಾನಂತೆ, ಜಿಯಾ ಚಿತ್ತೈಸಿದಿರೇ ಸೇನಾನಾಯಕರ ಮೋರೆಗಳ ಮುಸುಕುಗಳ ಆಯತವನೀ ಹೊತ್ತು ಮುನ್ನಿನ ಬಿರುದನು ಬಟೆಯ, ಕಾಯಿದಿರೆ ಧರ್ಮವನು ಜಠರ ಪರಾಯಣರ ಪರಿಣತೆಯಲಾದ ಪಲಾಯನದ ಹೆಬ್ಬೆಳಸ ನೋಡೆನೆ ಭೀಷ್ಮ ನಿಂತೆಂದ. ತಾತ ಅಲ್ಲಿ ನೋಡ್ತಾತ, ಅರ್ಜುನನ ಒಂದು ಏಟಿಗೆ ತಾಳಲಾರದೆ ಮುಸುಕುಗಳಾಕೊಂಡು ಓಡೋಗ್ತಿದಾರಲ್ಲ ತಾತ, ಪಲಾಯನ ಮಾಡ್ತಿದಾರಲ್ಲ ತಾತ, ಇದಕ್ಕೆ ನೀವೇನು ಹೇಳ್ತೀರಿ? ಏನೋ ಒಂದು ಉಪಾಯ ಮಾಡಿರ್ತಾತ, ಇಲ್ಲಾಂದ್ರೆ ಭಾಳ ಕಷ್ಟ ಅರ್ಜುನನ ಹತ್ರ ಗೆಲ್ಲದು. ಅವಾಗ ಭೀಷ್ಮಾಚಾರ್ಯ ಅಂತಾರಂತೆ, ಎಲೇ ದುರ್ಯೋಧನ, ಅರಸ ಹೊಲ್ಲೆ ಹವೇನು ಪಾರ್ಥನ ಸರಿಸದಲಿ ನಿಲುವೆದೆಯ, ಬಲುಹುಳ್ಳರನು ದೇವಾಸುರರೊಳಗೆ ಅರಿಯನು ಮನುಜರೇನಹರು. ದುರ್ಯೋಧನ, ಅರ್ಜುನನನ್ನು ಎದುರಿಸ್ತಕ್ಕಂಥ ಶಕ್ತಿ ದೇವದಾನವ ಗರುಡ ಗಂಧರ್ವ ಯಕ್ಷ ಕಿನ್ನರ ಕಿಂಪುರುಷರಿಗೆ ಇಲ್ಲ ಅಂದಾಗ ನಿನ್ನವರು ಏನು ಪಾಡಯ್ಯ? ತಿರುಗಬೇಕವಗಡಿಸಿದರೆ ಸಂಗರವ ಹೋಗುವುದು, ಸರಿದರಿದಿರುವನ ಅರಿದು ಕಾದುವುದು ಇದಿರಲಾವುದು, ಕೊರತೆ ಹೇಳಿದರಲಾವುದು ಕೊರತೆ ಹೇಳಿಂದ. 2 ಪಾಯಿಂಟ್. ಮನಸ್ಸು ಮಾಡಿದರೆ ನುಗ್ಗೊಡಿಬೇಕು, ಇಲ್ಲ ಅಂದರೆ ಓಟ ಕಿತ್ತಬೇಕು, ಇಷ್ಟೇ. ಪ್ರಾಣ ಹೋದ್ರೆ ಹೋಗಲಿ ಅಂದರೆ ಎದುರು ಬೀಳಬೇಕು, ಇಲ್ಲ ಅಂದರೆ ಓಡೋಗ್ಬೇಕು, 2 ಉಪಾಯ. ಅವಾಗ ದುರ್ಯೋಧನ ಅಂತನಂತೆ, ಅಲ್ಲ ತಾತ ನೀವೇ ಹಿಂಗಂದ್ರೆ ಹೆಂಗೆ? ನಡು ಹೊಳೆಯ ಹರಿಗೋಲ ಮೂಲೆಯ ಕಡಿದಿರಾದರೆ ನಮ್ಮ ಪುಣ್ಯದ ಬಿಡುಗಡೆಯ ಕಾಲವು ಶಿವ ಎಂದರ ಸಬಿಸು ಸುಯ್ದ. ಅಲ್ಲ ತಾತ, ನಿಮ್ಮನ್ನು ನಂಬಿ ಬಂದರೆ ಇಲ್ಲಿಗೆ ನೀವೇ ಇಂಥ ಮಾತಾಡಿದರೆ ನಡು ಹೊಳೆಯೊಳಗೆ ಕೈ ಬಿಟ್ರಲ್ಲ ತಾತ, ನಡುಹೊಳೆಯಲ್ಲಿ
ಹಡಗು ಹೋಗ್ಬೇಕಾದ್ರೆ ಒಂದು ಮೂಲೆ ಕತ್ತರಿಸಿದ್ರೆ ನೀರು ಒಳಗೆ ಬಂದರೆ ನಿಲ್ತದ, ಹಡಗು ಮುಳುಗೋಗುತ್ತತ. ನಡ್ನೀರನ್ನ ಕೈ ಬಿಟ್ರೆ ನಮ್ಮ ಗತಿ ಎಂತತ ಅಂದರೆ ಅವಾಗ ಅಂತಾರಂತ ಭೀಷ್ಮಾಚಾರ್ಯರು, ಕತಿಯ ಮಾಡಿತೇ, ಸಿಟ್ಟು ಬಂತೇನಪ್ಪ, ನಮ್ಮ ನುಡಿ ಅನುಚಿತ ಪರಾಯಣರೆಂದು ನಿನ್ನಯ ಮತಿಗೆ ತೋರಿತೇ. ನಾನು ಹೇಳ್ತಕ್ಕಂಥ ಮಾತು ಅನುಚಿತ ಅಂತ ನಿನ್ನ ಮನಸ್ಸಿಗೆ ತೋರ್ತಾ? ಮಾಡಲದು ನೋಡಾದಡಾಹವ. ಸರಿ ಆಯಿತು, ಇನ್ನೊಂದು ಮುಖವನ್ನು ನೋಡ, ನನ್ನ ಪರಾಕ್ರಮವನ್ನು ತೋರಿಸ್ತೀನಿ ಅರ್ಜುನನ ಎದುರಿಗೆ. ಏಕೆಂದರೆ ಒಳ್ಳೆ ಮಾತುಗಳು ನಿನಗೆ ಒಪ್ಪಲ್ಲ, ಹೇಳಿದ್ರು ನೀನು ಕೇಳಲ್ಲ. ಚಿತೆಯ ಹೊರೆಕಾರರಿಗೆ ಸೌಖ್ಯ ಸ್ಥಿತಿಯ ಮಾಡುವೆ, ನಿನ್ನು ಕುರುಭೂಪತಿ ವಿರೋಧಿಯ ವಿಧಿಯ ನೀಗಳೇ ತೋರುವೆನು ಎಂದ. ಭೀಷ್ಮಾಚಾರ್ಯರು ಅಂದ್ರೆ ಏನು ಅನ್ನತಕ್ಕಂಥದ್ದನ್ನು ಈ ಕ್ಷಿತಿಯ ಹೊರೆಕಾರರಿಗೆ ನಿಮಗೆ ಸುಖ ಕೊಡಿಸಿ ಅವರಿಗೆ ದುಃಖ ತರದೇ ಇದ್ದರೆ ನಾನು ಭೀಷ್ಮನೇ ಅಲ್ಲ, ನೋಡ್ತೀರ ಅದರ ಕಥೆ ಏನು ಅಂಬುದನ್ನು ತೋರಿಸ್ತೀನಿ. ನಿಮ್ಮ ಮೇಲೆ ಆರಾಮಾಗಿರು ಅಂದಾಗ ಅವನಿಗೆ ತಣ್ಣಗಾಯ್ತಂತೆ. ಯಾಕೆಂದ್ರೆ ಒಟ್ಟು ಅವ್ರನ್ನ ಮೊಗ್ಗಲು ಮುರಿಯ ಮಾತುಗಳು ಮಾತಾಡ್ಬೇಕಷ್ಟೆ, ಸಂಧಿಗೆ ಇವನು ಒಪ್ಪಬೇಕಲ್ಲ. ಅದಕ್ಕೆ ಅವನ ಕರ್ಮ ಅಂದ್ಕೊಂಡು ಭೀಷ್ಮಾಚಾರ್ಯರು ಬರೀ ಅದನ್ನೇ ಹೇಳ್ತಾರೆ ಅಷ್ಟೆ. ಇವನಿಗೆ ಏಟುಗಳು ಬೀಳೋದು ತಪ್ಪಲ್ಲ, ಇವನ ಕರ್ಮನೇ, ಇವನ ಗ್ರಾಚಾರ ಸರಿ ಇಲ್ಲ, ಏನೂ ಮಾಡೋಕ್ಕಾಗಲ್ಲ ಅಂತ. ಅವಾಗ ಭೀಷ್ಮಾಚಾರ್ಯ ಏನು ಮಾಡಿದ್ರಂತೆ, ತರಿಸಿದನು 18,000 ಸರಳ ಹೊದೆಗಳ ಬಂಡಿಗಳ, 12,000 ಧನುವ 100 ತರದ ಕಿಲ ಕೈದುಗಳ. 18,000 ಸರಳ ಹೊದೆಗಳ ಬಂಡಿಗಳು, ಏನು ಬಾಣದ ಹೊರೆಗಳಿರ್ತಕ್ಕಂಥ 18,000 ಬಂಡಿಗಳು, 12,000 ಧನುವ 100 ತರದ ಅಖಿಲ ಕೈದುಗಳ. 12,000 ಬಿಲ್ಲುಗಳು, ಬಾಣಗಳು, ಬತ್ತಳಿಕೆಗಳು, ಕೈದುಗಳು. ಕರೆಸಿದನು ಸೈಂಧವನ ಶಲ್ಯನ ಗುರುಸುತನ ಕೃತವರ್ಮ ಭಗದತ್ತನ ಶಕುನಿ ದುಶಾಸನ ದ್ರೋಣಾದಿ ನಾಯಕರ ಕರೆಸಿದನು. ಭೀಷ್ಮಾಚಾರ್ಯ ಕರೆಸಿದ್ರಂತೆ ದ್ರೋಣ, ಕರ್ಣ, ಅಶ್ವತ್ಥಾಮ, ಕೃಪ, ಶಲ್ಯ, ಅಶ್ವತ್ಥಾಮ, ಇಂತಿಂತ ಭಗದತ್ತ, ಶಕುನಿ, ದುಶ್ಯಾಸನ ಇವ್ರನ್ನೆಲ್ಲ ಕರೆಸಿದ್ರಂತೆ ಭೀಷ್ಮಾಚಾರ್ಯರು. ಲೇ, ನೀವು ಒಂದು ಕೆಲಸ ಮಾಡ್ರಿ, ಮತ್ತೆ ಕೆಣಕುವುದು ಅರ್ಜುನನ ನಮ್ಮತ್ತ ಬಿಡದಿರೆ. ಅರ್ಜುನನ ಕೆಣಕ ಕೆಲಸ ನಿಮ್ಮದು, ನನ್ನ ಕಡೆ ಅರ್ಜುನನ್ ಬಿಡಬಾರದು. ವೈರಿ ಸೇನೆಯ ಕಿತ್ತು ಬಿಸುಡುವೆ. ಈ ಸೈನ್ಯದ ಕಥೆ ಏನು ಅಂತ ನಾನು ನೋಡ್ತೀನಿ. ಯಮಪುರಕ್ಕೆ ಮೋಹರಿಸಿ ನೀವೆಂದ. ಅರ್ಜುನನ್ ಬಿಡಬಾರದು ಅಷ್ಟೇ. ನೀವು ಆ ಪಾಂಡವರ ಸೈನ್ಯ ಗತಿ ಕಾಣಿಸೋ ತನಕ ನಾನು ಬಿಡಲ್ಲ ಅಂತ ಪ್ರತಿಜ್ಞೆ ಮಾಡಿದರು ಭೀಷ್ಮಾಚಾರ್ಯರು. ವಿಕಟರನಿ ಬರು ನೆರೆದು ಬರ್ತನ ತೆಗೆದರತ್ತಲ್ಲೋ. ಇಷ್ಟು ಜನ ಮುತ್ಕೊಂಡ್ಬಿಟ್ರಪ್ಪ, ಅರ್ಜುನನ್ನು ಮುಂದಕ್ಕೆ ಕೊಡ್ಬಿಡ್ತಿಲ್ಲ. ಭೀಷ್ಮನಿದ್ದಲು ಹೊಗೆದ ನಂತ್ಯದ ರುದ್ರನ ಅಗ್ಗದ ಕಣ್ಣ ಸಿಖಿಯಂತೆ. ಪ್ರಳಯ ಕಾಲ ರುದ್ರನ 3ನೇ ಕಣ್ಣೇನೋ ಅನ್ನೋ ರೀತಿಯಲ್ಲಿ ನುಗ್ಗಿಬಿಟ್ರು ಭೀಷ್ಮಾಚಾರ್ಯರು ಆ ಪಾಂಡವರ ಸೈನ್ಯದಲ್ಲಿ. ಬಿಗಿದ ಹೊದೆಗಳ ಹರಿದು ಬಿಲ್ಲಿಂದುಗೊಳಿಸಿದ ನಂಬುಗಳ ನಳವಿಗೆ ತೆಗೆದು ಪಾಂಡವ ಬಲದ ಬೆಮಲವ ಬೆಂಬತ್ತಿದನು ಖಾತಿಯಲ್ಲಿ. ಸುಮ್ಮನೆ ಅಟ್ಟಿಸಿಕೊಂಡು ಹೋಗ್ತಿದಾರಂತೆ ಭೀಷ್ಮಾಚಾರ್ಯರು ಪಾಂಡವರ ಸೈನ್ಯವನ್ನ. ಇತ್ಲಗೇನಾಯ್ತಪ್ಪ ಪಾಂಡವರ ಕಡೆ ಅಂದ್ರೆ ಇವರು ಬಿಡಲಿಲ್ಲ. ಕೊಂಡು ಬಹಬಲು ನಾಯಕರ ಕತಿಗೊಂಡು ದಡಿಯಲ್ಲಿ ವಹಿಸಿ ಸೇನೆಯ ಹಿಂಡೊಡೆಯ ಓಜೆಯಲ್ಲಿ ಹುರಿಯೇರಿಸಿ ಮಹೇಶ್ವರರ. ಗಂಡುಗಲಿ ಅಭಿಮನ್ಯು ಸತ್ಯಕ್ಕೆ ಚಂಡಬಲ ಹೈಡಿಂಬರನು ಸಮದಂಡಿಯಲ್ಲಿ ಮೋಹರಿಸಿ ಸಮರಕ್ಕೆ ನಡೆದನ ಭೀಷ್ಮ. ಇವ್ರನ್ನೆಲ್ಲ ಸುಮ್ಮನೆ ಅವರು ಸರಿಸಮವಾಗಿ ಹೋಗ್ತಿದಾರಂತೆ ಭೀಷ್ಮಾಚಾರ್ಯರು. ಇವರೆಲ್ಲ ಹೇಳಿದ್ವಲ್ಲ, ಗಂಡುಗಲಿ ಅಭಿಮನ್ಯು ಸಾತ್ಯಕಿ ಘಟೋದ್ಗಜ ಇವರೆಲ್ಲ ಬರ್ತಿದ್ರೆ ಅವ್ರು ಸರಿ ಸಮವಾಗಿ ಭೀಷ್ಮಾಚಾರ್ಯ ಒಬ್ಬರೇ ಹೋರಾಡ್ತಿದಾರಂತೆ. ಹಿಂಗೆ ಹೋಗಿಬಿಟ್ರೆ ಏನಾಯ್ತಪ್ಪ, ಏನು ಭಯಂಕರವಾದ ಯುದ್ಧ ನಡೀತು. ಭೀಷ್ಮಾಚಾರ್ಯರು ಮಾಡ್ತಾ ಇದ್ದಾರೆ ಯುದ್ಧನ. ಹೆಂಗೆ ಮಾಡ್ತಿದ್ದಾರೆ ಅಂದರೆ, ಆಗ ಹೂಡಿದ ನಾಗ ಬಾಣವತು ಹೋಗಿ ಬರಸೆಳೆದೆಚ್ಚನ ಹಿತರ ನಾಗ ತಾಗಿದ ವಂಬು ಬಲ್ಲವರಾರು ಕೈಲುಳಿಯ. ಆ ಭೀಷ್ಮಾಚಾರ್ಯರ ಕೈ ಚಳಕದ ಚಮತ್ಕಾರವನ್ನು ಯಾರ್ರೀ ಬಲ್ಲರು? ಏನು ಅವಾಗೇ ಹುಡ್ತಾನಂತೆ, ಅವಾಗೇ ಹೊಡಿತಾನಂತೆ, ಅವಾಗೇ ಅದು ಯಾವಾಗ ತಗಂತನೋ ಬತ್ತಳಿಕೆಯಿಂದ ಬಾಣಗಳನ್ನು, ಯಾವಾಗ ಹೂಡ್ತಾನೋ ಗೊತ್ತಿಲ್ಲ. ಸುಮ್ಮನೆ ಚಕ್ಕ 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 ಆ ಬಿಲ್ಲಿನ ಒದ್ದ ಬಾಣಗಳು ಹೋಗ್ತಿದ್ರೆ ಅಸಾಧ್ಯ. ಬಾಗಿ ಹುದುಬಲು ಬಿಲ್ಲು ಕವಿವರೆಗಾಗಿ
ಕಿವಿವರೆಗಾಗಿ ರಿಪುಬಲ ನಿಮಿಷ ನಿಮಿಷಕ್ಕೆ ನೀಗಿಹುದು ನಿಟ್ಟುಸಿರನೆಲೆ ಭೂಪಾಲ ಕೇಳಿಂದ. ನಿಮಿಷ ನಿಮಿಷಕ್ಕೂ ನಿಮಿಷಕ್ಕೂ ಭೀಷ್ಮಾಚಾರ್ಯರ ಪರಾಕ್ರಮ ಜಾಸ್ತಿ ಆಗ್ತಾ ಇದೆ. ಅಲ್ಲಿ ಪುರಾಣಗಳು ಹೋಗ್ತಿದ್ದಾವಂತೆಲ್ಲರೂ. ಅಂಥ ವಿಚಿತ್ರವಾದ ಯುದ್ಧ ಭೀಷ್ಮಾಚಾರ್ಯರದು. ಅವಾಗ ಭೀಷ್ಮಾಚಾರ್ಯರು ಅಂತಾರಂತೆ, ಲೇ ಆ ಪಾಂಡವರ ಸೈನ್ಯ ನೋಡಿ, ಆಳು ಕುದುರೆಯ ಬಿಯ ಮಾಡಿ ನೃಪಾಲ ಮಾಡುವುದೇನೋ. ಏ ಧರ್ಮರಾಜ, ಬರೇ ಪುಗಿಸೆಟ್ಟೆ ಆ ದೂತರನ್ನ, ಸೇವಕರನ್ನ, ಅಮಾಯಕರನ್ನ ಮುಂದಕ್ಕೆ ನೂಕಿ ನೀನು ಬದುಕ್ತಿದೆಯಲ್ಲೋ, ನಿನಗೇನಂದ್ರ ಲಾಭ ಆಗುತ್ತೆ? ದೊರೆಗಳು ಕಾಳಗಕ್ಕೆ ಮೈದೋರಬಾರದೆ ಭೀಮ ಫಲುಗುಣರು. ಎಲ್ಲೋದ್ರ ಆ ರಾಜರು, ವೀರರು, ಮಹಾವೀರರು, ಭೀಮಾರ್ಜುನ ಎಲ್ಲೋದ್ರ ನಕುಲ ಸಹದೇವ. ಚಾಳನೂಕಿಸಿ ಹತ್ತುಗಳೆವರು ಹೇಳಿ ಫಲವೇ ನಿನ್ನು ರಣಹೀಹಾಳಿ ತಮಗಿಲ್ಲೆಂದು ಗಹಗಹಿಸಿದನು ಕಲಿ ಭೀಷ್ಮ. ಕಳಿಸೋ ಅವ್ರನ್ನ, ಗಂಡು ಗಲಿಗಳವರಾದ್ರೆ ಬರಲಿ ಯುದ್ಧಕ್ಕೆ. ಬರೀ ಬಚ್ಚಿಟ್ಕೊಂಡು ಸೈನ್ಯನ ಕಳಿಸ್ತೀನಿ, ನಾಚಿಕೆ ಆಗಲ್ಲ ನಿನಗೆಲ್ಲ. ಏನು ಮಾಡಿದ್ರು ಭೀಷ್ಮಾಚಾರ್ಯರು ಗೊತ್ತಾ? ಕಡಿದು ಬಿಸುಟನು ತುರಗದಳವನು, ಕೆಡಕಿದನು ಹೇರೋನೆಗಳ ತಡೆಗಡಿದನೊಗ್ಗಿದ ರಥವನು ರೆಕೊಚ್ಚಿದನು ಕಾಲಾಳ. ಹೊಡಕರಿಸಿ ಹೊದರೆದ್ದು ಮುಂದಕ್ಕೆ ನಡೆದು ಕೈ ಮಾಡಿ ಕಾಯದ ತೊಡಕನಲ್ಲದೆ ತೆಕ್ಕೆಗೆಟ್ಟಿತು ಭಟರು ನಾಕದಲ್ಲಿ. ಏನು ಸುಮ್ಮನೆ ಆ ಸ್ವರ್ಗಕ್ಕೆ, ವೀರಸ್ವರ್ಗಕ್ಕೆ ಸಾಲಿಡಿದಾರಂತೆ ನಾಯಕರು. ಸುಮ್ಮನೆ ಸಾವಿರಾರು ಜನ ಅನ್ಕೊಳ್ತಿದ್ದಾರೆ ಭೀಷ್ಮಾಚಾರ್ಯರು. ಏನು ಮಾಡಿದ್ರಪ್ಪ ಭೀಷ್ಮಾಚಾರ್ಯರು ಅಂದರೆ, ಧರಣಿಪತಿಗಳು 10,000 ಉರುಳಿತಾ ದಿವಸದಲ್ಲಿ ಮಾಡಿದ ಪ್ರತಿಜ್ಞೆ ಅಂತ 10,000 ಜನರನ್ನು ಅವತ್ತಿನ ದಿನ ಭೀಷ್ಮಾಚಾರ್ಯರು ಕೊಂದಿದ್ದಾರೆ. ಧರಣಿಪತಿ ಬರೀ ಮಹಾರಾಜರು. ಹಿಂದಣ ಕೊರತೆ ಉಳಿ ಲೆಕ್ಕಕ್ಕೆ ಕೊಂದುದು 10,000. ಹಿಂದೆ ದಿನ 10,000 ಬಾಕಿ ಇತ್ತಂತೆ. 8, 7 ಹಂಗೆ ಮಾಡಿದ್ರು. ಅದಕ್ಕೆ ಸರಿದೋಗು ಹಂಗೆ ಇವತ್ತು 10,000 ಅಂದರೆ 20,000 ಕಡಿಮೆ ಮಾಡಿಬಿಟ್ರು. ಮರಳಿ ಮೂಸ ವಿರದ ಮತ್ತಂತೆ 2,000, ಮತ್ತು 3,000, ಆಮೇಲೆ 2,000, ಮತ್ತೆ 5,000 ಸವರಿದನು ಅಹಿತ ಬಲದಲ್ಲಿ ಭೂಪಾ ಕೇಳಿಂದ. ಹೊಡೀತಿದಾರಂತೆ ಭೀಷ್ಮಾಚಾರ್ಯರು. ಜಿರಿದುದಲ್ಲಿಯದಲ್ಲಿ ಏನು ಸುಮ್ಮನೆ ಛಲ್ಲಾಪಿಲ್ಲಿ ಓಡಿಬಿಡ್ತು ಸೈನ್ಯ. ಭರದಲ್ಲಿ ತೆರಳಿ ತಲ್ಲಿಯದಲ್ಲಿ ಹಿಂದಕ್ಕೆ ಮರಳಿ ತಲ್ಲಿಯದಲ್ಲಿ ರಾಯರ ಕಣ್ಣ ಸನ್ನೆಯಲಿ. ಧರ್ಮರಾಜ ಅಲ್ಲಿದಲ್ಲಿ ಕಳಿಸಿಬಿಟ್ನಂತೆ. ಯಾಕೆಂದ್ರೆ ಭೀಷ್ಮಾಚಾರ್ಯರ ಪರಾಕ್ರಮ ಜಾಸ್ತಿ ಆಗ್ತಾ ಇದೆ. ಸುಮ್ಮನೆ ಪ್ರಾಣ ಯಾಕೆ ಕಳ್ಕೋಬೇಕಪ್ಪ? ತಿರುಗಿ ತಲ್ಲಿಯದಲ್ಲಿ ಬಟರೆದೆ ಬೆರಿದುದಲ್ಲಿಯದಲ್ಲಿ ಭೀಷ್ಮನ ಸರಳ ಗಾಳಿಗೆ ಬೆಸುಗೆಯೊಡೆದುದು ವೈರಿ ಬಲ ಮೇಘ. ವೈರಿ ಬಲ ಅಂತಕ್ಕಂಥ ಮೇಘ ಭೀಷ್ಮಾಚಾರ್ಯರ ಸರಳ ಗಾಳಿಗೆ ದಿಕ್ಕಾಪಾಲಾಗಿ ಛಲ್ಲಾಪಿಲ್ಲಿ ಆಗಿಬಿಟ್ಟಿದೆಯಂತೆ ಆ ಮೋಡ. ನೋಡ್ರಿ, ರೂಪಕಾಲಂಕಾರ, ರೂಪಕ ಸಾಮ್ರಾಜ್ಯದ ಚಕ್ರವರ್ತಿ ಕುಮಾರವ್ಯಾಸ. ಬಲವ ನಿಲ್ಲಿಸಲು ನೂಕದ ನಿಲಜನು ಅಳುಕಿದನು, ಬಲವ ನಿಲ್ಲಿಸಲು ನೂಕದೆ ಅನಿಲಜನು ಅಳುಕಿದನು. ಭೀಷ್ಮಾಚಾರ್ಯರನ್ನು ಎದುರಿಸಿದಂಗೆ ಭೀಮ ಅಲ್ಲಾಡಿಬಿಟ್ಟಿದ್ದಾನೆ. ಸಹದೇವ ಹಿಂದಣಿಗೊಲೆದ, ಸಹದೇವ ಹಿಂದಕ್ಕೋಡೋಗ್ಬಿಟ್ಟಿದ್ದಾನೆ. ದೃಷ್ಟದ್ಯುಮ್ನನ ಕುಲರು ನೆನೆದರನುಚಿತವಾಗ. ದೃಷ್ಟದ್ಯುಮ್ನನ ಕುಲ ಇವರು ಹಿಂದೆಲ್ಲೋ ಹೋಗಿ ಭೀಷ್ಮಾಚಾರ್ಯರನ್ನು ಹೊಡೆಯೋದಕ್ಕೆ ಕೆಟ್ಟ ಯೋಚನೆಯನ್ನು ಮಾಡಿದಾರಂತೆ. ಏಕೆಂದರೆ ಅದು ಅಸಾಧ್ಯ, ಅಪಕಾರ, ಅದಕ್ಕೂ ಆಗ್ತಿಲ್ಲ. ಕಲಿಘಟೋದ್ಗಜನು ಅಧಮಧರ್ಮವ ಬಳಸಿದನು. ಕಲಿಘಟೋದ್ಗಜ ಮಾಯಾಯುದ್ಧ ಸ್ಟಾರ್ಟ್ ಮಾಡಿ ಏನೇನೋ ಅವತಾರ ಮಾಡಿದ, ಅವಂದು ನಡೀಲಿಲ್ಲ. ಪಾಂಚಾಲ ಮತ್ಸ್ಯರು ಹಲರು ನಡೆದುದೇ ಮಾರ್ಗವೆಂದೇ ಮುರುಹಿದರು ಮುಖವ. ಇನ್ನು ಉಳಿದು ಬೆಳೆದಿರ್ತಕ್ಕಂಥ ಆ ವಿರಾಟ ರಾಜ ಇವರೆಲ್ಲ ಇನ್ನು ತಪ್ಪಲ್ಲಪ್ಪ ಅಂತ ಹೇಳಿಬಿಟ್ಟು ಅಲ್ಲಿ ಹಿಂದಕ್ಕೆ ಓಡೋಗ್ತಿದ್ದಾರಂತೆ. ಹದುಳ ಬಿಡುವವರಿಲ್ಲ, ಅವ್ರನ್ನ ಸಮಾಧಾನ ಮಾಡತಕ್ಕಂಥವರಿಲ್ಲ. ಸೇನೆಯ ಮೊದಲಿಗರು ಮುನ್ನೋಟವಿಕ್ಕಿತು, ಹದುಳ ಬಿಡುವವರಿಲ್ಲ. ಸೇನೆಯ ಮೊದಲಿಗರು ಮುನ್ನೋಟವಿಕ್ಕಿತು. ಯಾರು ಮಹಾವೀರರು ಮೊದಲಿಗರಿದ್ರು ಅವರೆಲ್ಲ ಓಡುತ್ತಿದ್ದಾರಂತೆ. ಕದನದಲ್ಲಿ ಕೈಸೂರೆ ಕೊಟ್ಟರು ಜಯವ ತಮಗೆ. ಜಯವನ್ನ ತಮ್ಮ ಕೈಯಿಂದ ಎಲ್ಲ ಕಳ್ಕೊಂಡ್ಬಿಟ್ಟಿದ್ದಾರೆ ಪಾಪ. ಎದೆಯ ನೀವಿದನಹಿಪ ಅಹಿತ ನೃಪನ ಅಭ್ಯುದಯವೆರಡೆಲೆಯಾಯಿತು.
ಸಾಹಸಿ ಸವೆದನೋ ಕಲಿ ಭೀಷ್ಮನೆಂದುದು ಮೇಲೆ ಸುರಕಟಕ. ಇನ್ನು ಮುಗಿದೋಯಿತು. ಭೀಷ್ಮಾಚಾರ್ಯರೇ ಗೆಲಿತಾರೆ. ಪಾಂಡವರಿಗೆ ಸೋಲು ಕಟ್ಟಿಟ್ಟು ಬುತ್ತಿ ಅಂತ ಹೇಳಿ ಮೇಲೆ 330 ಕೋಟಿ ಜನ ದೇವತೆಗಳು ಒದ್ದಾಡ್ತಿದಾರಂತ. ಪಾಪ ಏನು ಗತಿ ಮಾಡಬೇಕು. ಆವಾಗ ಅರ್ಜುನ ನೋಡಿಬಿಟ್ನಂತೆ ಈ ಒಂದು ಪರಿಸ್ಥಿತಿಯನ್ನ. ಸಕಲ ದೆಸೆಯಲ್ಲಿ ಮುರಿದು ಮಹಾನಾಯಕರ ಕಂಡನು ಪಾರ್ಥ. ಎಲ್ಲ ಕಡೆಯಿಂದನೂ ಓಡಿ ಬರ್ತಾ ಇರತಕ್ಕಂಥ ಸೈನ್ಯವನ್ನು ನೋಡಿದನ ಅರ್ಜುನ. ಅಸುರಾಂತಕಗೆ ತೋರಿದನ ಕಟ ನೋಡಿರೆ ಎಮ್ಮವರ ವಿಧಿಯ. ಭಕ್ತ ಕೃಷ್ಣ ಅಂದ. ಏನಪ್ಪ ನೋಡ್ರ ಕೃಷ್ಣ ಓಡಿ ಬರ್ತಿದ್ದಾರೆ, ಭೀಷ್ಮಾಚಾರ್ಯ ಹೆಂಗ್ ಹೊಡಿತಿದ್ದಾರೆ ನಮ್ಮ ಸೈನಿಕರನ್ನ. ನಮ್ಮ ವಿಧಿ ನೋಡು, ನಮ್ಮವರ ವಿಧಿ ಏನಾಗಿದೆ. ನಕುಲ ನಿಲ್ಲ ಭೀಮನೋ ಸಾತ್ಯಕಿಯೋ ಸೇನಾಪತಿಯೋ ಅಕಟಕಟ ವಿಕಲರೋಡಿದರು ಓಡಲಿದಿರಿಗೆ ರಥವ ಹರಿಸೆಂದ. ಯಾರಿಲ್ಲ, ಭೀಮಿಲ್ಲ, ನಕುಲ ಇಲ್ಲ, ಸಹದೇವ ಇಲ್ಲ, ಇನ್ನು ಅಣ್ಣ ಕೈಲಾಗಲ್ಲ. ಮೊದಲು ಕೃಷ್ಣ ಒಂದು ಕ್ಷಣಕ್ಕೆ ರಥ ಅಲ್ಲಿ ಬಿಟ್ಟುಬಿಡು ಕೃಷ್ಣ. ಈ ಸೈನ್ಯ ಇಲ್ಲ ಆದರೂ ಇದು ಕಳ್ಳಿ ನಮಗೆ ಬೇಕಿಲ್ಲ. ಏನಾಗ್ಬಿಡ್ತಪ್ಪ. ಅದಕ್ಕೆ ಕೃಷ್ಣನನ್ನ ಸಾಮಾನ್ಯವಾಗಿರ್ತಕ್ಕಂಥ ವ್ಯಕ್ತಿಯಲ್ಲ ಅನ್ನೋದು. ಸಾರಥಿತನದಲ್ಲಿ ಕೃಷ್ಣನನ್ನ ಮೀರಿಸ್ತಕ್ಕಂಥದ್ದು ಯಾರಿಗೂ ಆಗಲ್ಲ. ಏನಾಯ್ತಪ್ಪ, ಮಾತು ಹಿಂಚಿತು ತೇರು ಸೇನಾವ್ರಾತವನು ಹಿಂದಿಕ್ಕಿ ಗಂಗಾ ಜಾತನಿದಿರಲಿ ನಿಂದುದೇನೆಂಬೆನು ಮಹಾದ್ಭುತವ. ಮಾತು ಮುಗಿಯಷ್ಟೊಳಗೆ ಅವಾಗೆ ರಥ ಹೋಗಿ ಭೀಷ್ಮಾಚಾರ್ಯ ಎದುರಿಗೆ ನಿಂತಿದೆಯಂತೆ. ಸೋತು ಚೆಲ್ಲಿದ ಸೇನೆ ಹರ್ಷದೊಳಾತು ನಿಂದುದು ಮತ್ತೆ ಭಂಗದ ಮಾತದೇತಕ್ಕೆ ಹೇ ಕೇಳು ಜನಮೇ ಜಯ ಮಹೀಪಾಲ್. ಯಾವಾಗ ಅರ್ಜುನ ಬಂದುಬಿಟ್ನೋ ಸೈನ್ಯ ಎಲ್ಲ ಹಿಂದಕ್ಕೆ ತಿರುಗಿಬಿಟ್ರಂತೆ. ಜನಮೇ ಜಯ ಮಹಾರಾಜನೇ ಕೇಳ್ತಿದೆಯೇನಯ್ಯ ಅಂತ ಹೇಳಿಬಿಟ್ಟು ವೈಶಂಪಾಯ ಮುನೀಂದ್ರ ಕಥೆಯನ್ನು ಹೇಳ್ತಿದ್ದಾರಂತೆ. ಅವಾಗ ನಿಂತು ಹೇಳ್ತಾನಂತೆ ಅರ್ಜುನ, ಬಲವ ನಾಯಕವೇ ವೃತಾಹುಲುದಳದೊಳಗೆ ನಿಮ್ಮಗಳಿಕೆ ಕೈಯಳವ ಮನದಿನ ಮನಗಲಿತನದಳವ ಬಿಲುಗಾರತನದಳವ. ತತ ಅಂದ. ಬಲವ ನಾಯಕವೇ, ಏನು ಬಲವನ್ನ ನಮ್ಮ ಸೈನ್ಯವನ್ನ ಅನಾಯಕ ಅಂತ ಹೇಳ್ತಿದ್ದೀಯಾ? ವೃತಾಹುಲುದಳದೊಳಗೆ ನಿಮ್ಮಳ್ ಅಗ್ಗಳಿಕೆ ಕೈಯಳವ ಮನಗಲಿತನದಳವ ಬಿಲುಗಾರತನದಳವ. ನಿಮ್ಮ ಪರಾಕ್ರಮ, ನಿಮ್ಮ ಪ್ರತಿಷ್ಠೆ, ನಿಮ್ಮ ಬಿಲುಗಾರತನ ಸಾಮಾನ್ಯವಾಗಿರ್ತಕ್ಕಂಥ ಸೈನ್ಯದಲ್ಲಿ ತೋರಿಸ್ತಿರ್ತದ. ಅದೇನು ದೊಡ್ಡದಲ್ಲ. ಬಲಿಗಿರೇ ನಮ್ಮೊಡನೆ, ಈಗ ನನ್ನ ಜೊತೆ ಯುದ್ಧ ಮಾಡಿ ನೋಡೋಣ ನೀನು ತಾತ ಆದ್ರೆ. ಮೆಚ್ಚಿಸಿ ಬಳಿಕ ಹಡೆಯಿರಿ ಬಿಲುಗಣ ಬಿರುಹ ಬಿರುದ ನೆನುತ್ತವೇ. ನಿಮ್ಮ ಬಿರುದ ಆಮೇಲೆ ಕುಚ್ಕೇಳ್ರಿ, ಮೊದಲು ನೀವು ನನ್ನ ಹತ್ರ ಯುದ್ಧ ಮಾಡ್ರಿ. ಬಲಿಯಿರೇ ನಮ್ಮೊಡನೆ ಮೆಚ್ಚಿಸಿ ಬಳಿಕ ಹಡೆಯಿರಿ ಬಿರುದನೆನೇನುತ್ತವೆ ಫಲುಗುಣನು ಕೈ ಇಕ್ಕಿದನು ಗಂಗಾಕುಮಾರನಲ್ಲಿ ಅಂತ ಹೇಳ್ತಾ ಯುದ್ಧ ಪ್ರಾರಂಭ ಮಾಡಿಬಿಟ್ಟಿದ್ದಾನೆ ಅರ್ಜುನ. ಅವಾಗ ಹೇಳ್ತಾನಂತೆ ಭೀಷ್ಮಾಚಾರ್ಯ ಹೇಳ್ತಾರಂತೆ, ಅರ್ಜುನ ನಾವು ವೃದ್ಧರು ಅಪ್ಪ, ನಾವು ಮುದುಕರಯ್ಯ. ಬಿರುದುಗಿರು ದಿನಲಾವಣಿಗೆ ನಮಗೇಕೆ. ಬಿರುದು ಬಾವಲಿಗಳೆಲ್ಲ ನಿಮಗೆ ಕಣಯ್ಯ, ನಮಗೆ ಯಾಕಯ್ಯ? ಅವೆಲ್ಲ ಆಗೋಗ್ಬಿಟ್ಟಿದವ ನಮ್ಮವಾಗಲೇ. ಹೇಳೈ ನೀವಲೈ ಜೌವನದ ಭಂಟರು ರಣದ ದುರಬರಕೆ. ನೀವು ಯೌವನಸ್ಥರು ನೀವೆಲ್ಲ, ನಾ ಹುಡುಗರು. ನೀನು ಹೇಳದೇನು, ನಂದೇನು ಬೇಡ, ಸಾಕು ನಿಲ್ಲಿಸ್ಬಿಟ್ಟಿದ್ದೀನಿ. ನಿನ್ನ ಪರಾಕ್ರಮದ ಬಗ್ಗೆ ನೀನು ಹೇಳು. ನೀವಿರಲು ನಿರ್ಣಾಯಕವೇ ಸೇನಾವಳಿ ಮಹಾದೇವ ಮೂದಲೆಗಾವು ಲಕ್ಷವೇ. ಹೇಳು ಫಲುಗುಣ ಎಂದನ ಭೀಷ್ಮ. ನೀನು ಪರಾಕ್ರಮ ಕೊಚ್ಚಿಗೆ ಮುಖೋದ್ರೆ ನಿನ್ನೆದುರಿಗೆ ನಾನಿರ್ತೀನಿ. ನನ್ನ ಪರಾಕ್ರಮ ಇಲ್ಲನ್ನ ಹೋದ್ರೋಗ್ಲಿ, ನಿನ್ನ ಪರಾಕ್ರಮ ಹೇಳಪ್ಪ. ಏನೋ ಮೊಮ್ಮಕ್ಕಳ ಹತ್ರ ಯುದ್ಧ ಮಾಡಬೇಕು, ಮಾತಾಡಬೇಕು ಅಂದರೆ ತಾತನಾಗಿರ್ತಕ್ಕಂಥ ಭೀಷ್ಮಾಚಾರ್ಯರಿಗೆ ಎಷ್ಟೋ ಸಂತೋಷ ಪಾಪ. ಅವಾಗ ಅರ್ಜುನ ಅಂತನಂತೆ, ತಾತ ಕಟಕಿ ಏಕಿದು ಪರಶುರಾಮನ ಪಟುತನಕ್ಕೆ ಮದ್ದರೆದ ನೆಂಬಿ ನಿಟಲ ನೇತ್ರನ ಭುಜಬಲಕ್ಕೆ ಸಮಜೋಳಿಗಡ ನೀವು. ಸುಮ್ಮನೆ ಯಾಕೆ ಮಾತಾಡ್ತಿರ್ತತ? ನಿಮಗೆ ಪರಾಕ್ರಮ ಇಲ್ಲ, ಪ್ರತಿಷ್ಠೆ ಇಲ್ಲ.
ನಿಮ್ಮ ಗುರುಗಳಾಗಿರ್ತಕ್ಕಂಥ ಪರಶುರಾಮನ್ನೇ ಸೋಲಿಸಿರ್ತಕ್ಕಂಥ ಬಿರುದು ಹೊತ್ತಿರ್ತಕ್ಕಂಥವ್ರು ನೀವು. ಯುದ್ಧದಲ್ಲಿ ತ್ರಿನೇತ್ರನನ್ನು ಹೋಲತಕ್ಕಂಥವ್ರು ನೀವು. ಕುಟಿಲ ಭಣಿತೆಯನು ಅರಿಯನಿದರೊಳು ಭಟರು ನೀವಹುದೆನ್ನ ಶರ ಸಂಘಟನವನು ಚಿತ್ತೈಸಿ ಎಂದನು ಪಾರ್ಥನ ಸುನಗುತ. ಇದರಲ್ಲಿ ಎರಡು ಮಾತಿಲ್ಲ ತಾತ. ಭಟರು ನೀವಹರು ಅಹಿರಿ, ನೀವು ಸಾಮಾನ್ಯವಾಗಿರತಕ್ಕಂಥವರಲ್ಲ, ಮಹಾಪರಾಕ್ರಮಿಗಳು. ಏನೋ ಶರ ಸಂಘಟನವನ್ನು ಚಿತ್ತೈಸಿ ಎಂದನು ಪಾರ್ಥನ ಸುನಗುತ. ಆವಾಗ ನನ್ನ ಪರಾಕ್ರಮವನ್ನು ಸ್ವಲ್ಪ ನೋಡ್ರಿ ಅಂತ ಅರ್ಜುನ ಅಂದ್ರೆ ಅವಾಗ ಭೀಷ್ಮಾಚಾರ್ಯ ಅಂತಾರಂತೆ, ಅಪ್ಪ ಅವರು ಪೂರ್ವರು ಪರಶುರಾಮ ಪ್ರವರರನು ಮೆಚ್ಚಿಸಿದ ವೀಗಳಿನವರು ಕಡು ಜಾಣಾಯಿಲರನ್ ಅಂದು ಸುರೇಖರೆಂದಿಹರು. ಅಯ್ಯ, ಅವರು ಪೂರ್ವಜನ ಕಣಯ್ಯ, ಪರಶುರಾಮನ ಅವಾಗ ಮೆಚ್ಚಿಸಿದೆ. ನೀವೆಲ್ಲ ಭಾಳ ಜಾಣರು ಹುಡುಗರು, ನಿಮ್ಮನ್ನು ಮೆಚ್ಚಿಸಕ್ಕಾಗುತ್ತೇನಪ್ಪ ಯುದ್ಧದಲ್ಲಿ? ಅವರ ಮೆಚ್ಚಿಸಬಹುದು, ನೀವಾಹವಸು ವಿದ್ಯಾಸುವಿದಗ್ಧರು ದುರ್ವಿದಗ್ಧರು. ನಿಮ್ಮ ಯುದ್ಧರಂಗದಲ್ಲಿ ನಿಮ್ಮನ್ನು ಮೀರ್ಸಕ್ಕಾಗಲ್ಲ, ಅವ್ರನ್ನ ಮೆಚ್ಚಿಸ್ಬೋದು ಬೇಕಾದ್ರೆ. ನಿಮಗೆ ನಾವಿದಿರಾಗಬಲ್ಲವೇ ಎಂದ ನಾ ಭೀಷ್ಮ. ನಿಮಗೆ ನಾವಿದಿರಾಗಕ್ಕೆ ಸಾಧ್ಯವ? ಏನು ಮಾತಾಡ್ತೆ ಅರ್ಜುನ ಅಂದ್ರಂತ ಭೀಷ್ಮಾಚಾರ್ಯ. ಅವಾಗ ಬರಿಯ ಮಾತೋ ಚಾಪ ವಿದ್ಯದೊಳರಿತ ಉಂಟೋ ಹೊತ್ತುಗಳಿಯದೆ ಹರಿಸಿರೇ ನಾರಿಯನು ನಿಮ್ಮಯ ಬಾಣಗರ್ಭಿಣಿಯ ಅರಿಯಬಹುದೆನಲು ಅಹುದಹುದು ಕೈ ಮರೆಯದಿರು ಕೈ ಕೊಳ್ಳೆನು ತಬೊಬ್ಬೆರಿದು ಪಾರ್ಥನ ನದ್ದಿದನು ಬಾಣಾಂಬುರಾಶಿ. ಅರ್ಜುನ ಅಂದ, ಬರೀ ಮಾತೇ ಆಡ್ಬೇಡ್ರಿ ತಾತ, ನೋಡೋಣ ನಿಮ್ಮ ಪರಾಕ್ರಮ ಹೆಂಗಿದೆ ಅಂತ ಸ್ವಲ್ಪ ತೋರಿಸ್ರಿ ಅಂತ ಹೇಳಿದಾಗ, ಹೇಳಿಬಿಟ್ರೆ ಅಲ್ಲ ಹೇಳಿದಾಗ ಅವಾಗ ಭೀಷ್ಮಾಚಾರ್ಯರು ನೋಡಲೇ ನನ್ನ ಪರಾಕ್ರಮ ಅಂತ ಹೇಳಿಬಿಟ್ಟು, ಏನು ಅರ್ಜುನನನ್ನ ಬಾಣ ಅಂಬು ಅಂದರೆ ಸಮುದ್ರದಲ್ಲೇ ಎದ್ದು ಬಿಟ್ಟನಂತ. ಬಾಣಗಳು ಎಂಬ ಸಮುದ್ರದಲ್ಲಿ ಭೀಷ್ಮಾಚಾರ್ಯ ಎದ್ದಿದ್ದಾರೆ. ಆವಾಗ ಅರ್ಜುನ ಹೇಳ್ತಾನಂತೆ, ತಾತ ಉಳ್ಳಿತೈ ಕೈ ಚಳಕವಾವನಲಿಲ್ಲ ಹರ ಹರ ಪರಶುರಾಮನಲ್ಲಿ ಮೆಚ್ಚಿಸಿದಂದವಿನಿತೋ ಮತ್ತೆ ಬೇರುಂಟೋ. ಫಲ ತಾತ, ನೀವೇನು ಸಾಮಾನ್ಯರಲ್ಲ, ಅದಕ್ಕೆ ಮತ್ತೆ ಹೇಳಿದ್ನ ನೀವು ಪರಾಕ್ರಮಿಗಳು ಅಂತ. ನೀವು ಸುಮ್ಮನೆ ನಮ್ಮನ್ನು ಪರಾಕ್ರಮಿಗಳು ಅಂತಿರಲ್ಲ. ಇಷ್ಟೇನಾ ನೀವು ಪರಶುರಾಮಗೆ ಉಪಯೋಗಿಸಿರೋ ಬಾಣವಿದ್ಯೆ? ಇನ್ನೇನಾದರೂ ಬೇರೆ ಇದೆಯಾ? ಒಳ್ಳೆಗರ ನೋಡಿಸಿದ ಸಹಸವನಿಲ್ಲಿ ತೋರಲು ನೆನೆದಿರೇ ತಪ್ಪಲ್ಲೆನು ತಕಣೆಗಳ ಕಡಿದನ ಪಾರ್ಥ. ಕೆಲಸಕ್ಕೆ ಬರದೇ ಇರತಕ್ಕಂಥವ್ರ ಮೇಲೆ ಮಾಡಿದ ಪರಾಕ್ರಮವನ್ನು ನನ್ನ ಮೇಲೆ ಮಾಡ್ತೀರ ತಾತ? ನೋಡು ಅಂತ ಹೇಳ್ಬಿಟ್ಟು ಅವ್ರು ಹೊಡೆದಿರ್ತಕ್ಕಂಥ ಬಾಣಗಳನ್ನೆಲ್ಲ ಕಟ 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 ಕಚ 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 ತುಂಡು ಮಾಡಿಬಿಟ್ನಂತ ಅರ್ಜುನ. ಈ ರೀತಿ ಪ್ರಾರಂಭ ಆಗಿಬಿಡ್ತು ಯುದ್ಧ. ಕೋಟಿ ಮಾಡದರಿಲೆ ಕಿರೀಟಿ ವಿಭಾಡಿಸುವುದು ಅರಿದೇ ದೊಟಾರಿಸಿ ಆಡುವುದು ದೊರೆಗುಚಿತವೇ ಗರುವಾಯಿ ಗಂಗವಿದೆ ನೋಡಾದರೆ ಕಪರ್ದಿಯ ಕೂಡನೆ ಹೊಯ್ದಾಡಿವಿಲ್ಲ ಸಗಾಡನಗೆ ದಿಟ ಕಾದುಕೊಳ್ಳ ಎನುತೆಚ್ಚನ ಭೀಷ್ಮ. ಅರ್ಜುನ, ಈಶ್ವರನ ಹತ್ರ ಯುದ್ಧ ಮಾಡಿ ಪಾಶುಪತಾಸ್ತ್ರವನ್ನು ತಂದಿರತಕ್ಕಂಥ ಮಹಾಪ್ರಚಂಡ ನೀನು. ಇವಾಗ ನಾನು ಬಿಡ್ತೀನಿ, ಅದನ್ನು ಕಾಯಿ ಅಂತ ಹೇಳಿಬಿಟ್ಟು ಅರ್ಜುನ ಬಿಟ್ಟಿರ್ತಕ್ಕಂಥ ಬಾಣಗಳನ್ನು ತುಂಡು ಮಾಡಿ ಭೀಷ್ಮಾಚಾರ್ಯ ಬಿಟ್ಬಿಟ್ರು. ಏನಾಯ್ತಪ್ಪ? ಹೊದರಡಸಿ ಕಿಡಿ ಎದ್ದು ದೆಸೆಗಳ ಹೊದಿಸಿದವು ಹೊಳೆದರ್ಜುನನ ಮುಕ್ತಿದವು ಕೆತ್ತಿದವು ಅರಿಯ ಸೀಸಕ ಜೋಡು ಮೆಚ್ಚಯವ. ಏನು ಮುತ್ತಿಬಿಟ್ಟು ಸುಮ್ಮನೆ ಆ ಸೀಸಕ ಜೋಡು ಎಲ್ಲ ಕೆತ್ತಿ ಬಿಸಾಕಿಬಿಟ್ಟುವಂತೆ ಭೀಷ್ಮಾಚಾರ್ಯರ ಬಾಣಗಳು. ಭೀಷ್ಮಾಚಾರ್ಯರು ಹೊಡೆದ ಬಾಣಗಳು ಯಾರಿಗೆ? ಅರ್ಜುನನಿಗೆ. ಹನುಮ ಮಸೆ ಕಂಡನು. ಇಷ್ಟೊತ್ತಿಗೆ ಮೇಲೆ ಅರ್ಜುನನ ಧ್ವಜ ಪತಾಕೆಯಲ್ಲಿರ್ತಕ್ಕಂಥ ಹನುಮ ಮಸೆ ಗಂಡನು. ಹನುಮನಿಗೆ ಗಾಯ ಆಗಿಬಿಡ್ತಂತ ವಜ್ರಶರಿಗೆ. ಮುರಾಂತಕ ಕನಲಿದನು ಕಡುನೊಂದು ಪಾರ್ಥನ ತನುವಿನಲ್ಲಿ ಹೆಬ್ಬಟ್ಟೆಯಾದುದು ಬಾಣಪತಿಗರಿಗೆ. ಮುರಾಂತಕ ಕಡುನೊಂದು, ಪಾಪ ಇವನಿಗೂ ನೋವಾಗಿಬಿಡ್ತು ಕೃಷ್ಣನಿಗೆ. ಆ ಒಳಗಡೆ ಜಾಳಾಂಧ್ರ ಆಗಿದೆಯಂತೆ ಅವನ ಶರೀರದಲ್ಲಿ ಅರ್ಜುನನಿಗೆ ಆ ಭೀಷ್ಮಾಚಾರ್ಯರು ಬಿಟ್ಟು ಆ ಬಾಣ. ಮನೆ ಎಲಗು ಮುಕ್ಕುರಿ ಕೆರತವನು ತನಿಗೊಡ ಹಿಮುಗ್ಗಿದವು ತೇಜಗಳು ಅನುವರಕೆ ಮುಖದಿರುಹಿದವು ಕಲಿ ಭೀಷ್ಮನು ಪಟಳಕೆ. ಆವಾಗ ಏನಾಗ್ಬಿಡ್ತು, ಅರ್ಜುನ
ಬಸಿವರ ಕುತವ ಬಳಿದು ಖಾತಿಯ ಮಸಕದಲ್ಲಿ ಮೈ ಮರೆದು ಮಿಗಿದಳ್ಳಿಸುವ ಹೊಗರಿಡು ತೌಡು ಗಚ್ಚುವ ಹುಬ್ಬುಗಳ ಬಲಿದು ಹೊಸಮಸೆಯ ಬಾಯ್ದಾರೆಗಳ ಶರವಿಸರವನ್ನು ತೊಡಚಿದನು ಭೀಷ್ಮನ ಮುಸುಕಿದನು ಮಗುಳೆಚ್ಚು ಪುನರಪಿ ಕರೆದ ನಂಬುಗಳು. ಇವನು ಸುಧಾರಿಸಿಕೊಂಡು ರಕ್ತ ಎಲ್ಲ ಒರೆಸಿಕೊಂಡು ಬಡ್ತಾ ಬಡದು ಬಿಟ್ಟ ಭೀಷ್ಮಾಚಾರ್ಯರಿಗೆ. ಏನು ಕಡಿಮೆನಾ ಅರ್ಜುನ? ಮುತ್ತಿದವು ನರ ನಂಬು ಫಣಿಗಳು ಹೊತ್ತು ಹೋಗುವಂದದಲ್ಲಿ ಕಂಡವ ಕುತ್ಯು ಹೈದವು ಕೆತ್ತಿ ಹರಿದವು ಕಿಬ್ಬರಿ ಎಲುಗುಗಳ ಮೆತ್ತಿದವು ಕೈಮಲೆಗಳಲ್ಲಿ ತಲೆ ಎತ್ತಿದವು ವಜ್ರಾಂಗಿಯಲ್ಲಿ ಭಟನತ್ತಲಿತ್ತಲೆ ನಲ್ಕೆ ಬಳಸಿದವು ಆ ನದಿ ಸುತನ ಎತ್ಲಾಗಿ ಸಿಕ್ಕರ ಅತ್ಲಾಗೆ ಬಾಣಗಳಪ್ಪ. ಕಡಿದುವು, ಕೊಚ್ಚಿದುವು, ಚುಚ್ಚಿದುವೋ ಅಸಾಧ್ಯ ಅರ್ಜುನನ ಬಾಣಗಳು ಭೀಷ್ಮಾಚಾರ್ಯರಿಗೆ. ಜೋಡು ಹರಿದುದು ಹಳವಿಗೆ ಈಡಿ ಕೆಡೆದುದು ಸಾರಥಿಗಳ ಅಸುಗೂಡಿದಂತಕಪುರಿಗೆ ತೇಜಿಗಳು ಅಸುವಕಾರಿಗಳ ಕೂಡುಗೊಂಡುದು ವಿಕ್ರಮಾನಳ ನಾಡಬಾರದು ಭೀಷ್ಮನನು ಕೈಗೂಡಿ ಕವಿಯಲ್ಲಿ ದ್ರೋಣ ಗುರುಸುತರು ಎಂದುದ ಕೀಳ ಜನ ಭೀಷ್ಮಾಚಾರ್ಯ ಸಿಕ್ಬಿಟ್ರೆ ಕಣಾಯ. ಎಲ್ಲೋದ್ರು ದ್ರೋಣ ಕರ್ಣ ಅಶ್ವತ್ಥಾಮ ಕೃಪಾ ಬರ್ರಿ 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 ಅಂತ ಜನ ಕೂಗ್ತಿದಾರಂತವ್ರೆಲ್ಲ ಅಲ್ಲಿ ಆ ಸೈನಿಕರು. ಆ ರೀತಿ ಅರ್ಜುನ ಹೊಡೆದ್ಬಿಟ್ನಂತೆ. ಅವಾಗ ಭೀಷ್ಮಾಚಾರ್ಯ ಬರೋರ್ನ ತಡೆದು ಬಿಟ್ನಂತೆ. ನಡೀದ ಆ ಕಡೆ, ನಾನೇ ಮಾಡ್ತೀನಿ ಯುದ್ಧ. ಸಾರು ಪಟಕೆಲ್ಲ ಬಲ್ಲದ ಹಂಗಿನ ವೀರನೇ ಕಲಿ ಭೀಷ್ಮ ಮುನಿದರೆ ಹೋರಾಟಿಗೆ ಬರ ಹೇಳು ವರ್ಗನ ಇವನ ಪಾಡೇನು ಬರಬೇಕು ಒಮ್ಮಂಗಿದ್ರೆ ಪರಶುರಾಮನ್ನೇ ಬರ ಕೇಳು. ಅರ್ಜುನ ಯಾವ ಲೆಕ್ಕ? ಮೇರೆಗಿದ್ದೆನು ಮಕ್ಕಳೆಂದೇ ವೈರ ಬಂದವ ಬಿಟ್ಟಿನ ಕಟ ವಿಕಾರಿತನವೇ ನಮ್ಮೊಡನೆ ಎಂದೇನು ತೆಚ್ಚನ ಭೀಷ್ಮ. ಮೊಮ್ಮಕ್ಕಳು ಅಂತ ಸುಮ್ಮನೆ ಇದ್ರೆ ಕಳ್ಳಾಟಗಳಾಡ್ತೀರಿ ಅನ್ನೋ ಅಂತ ಹೊಡೆದು ಬಿಟ್ಟ ಭೀಷ್ಮಾಚಾರ್ಯ. ಎಸಲು ಕಡಿದನು ಪಾರ್ಥನೀತನ ವಿಸಿಖವನ್ನು. ಯಾವಾಗ ಭೀಷ್ಮಾಚಾರ್ಯ ಬಿಟ್ಟು ಬಾಣಗಳೆಲ್ಲ ತುಂಡು ಮಾಡಿಬಿಟ್ಟ ಅರ್ಜುನ. ಕಿಡಿದಳ್ಳಿಸುವ ಧಾರೆಯ ಭೂರಿ ಬಾಣದ ಬಲೆಯ ಬೀಸಿದನು ಕುಸುರಿದರಿದನು ಮತ್ತೆ ಜೋಡಿಸಿ ನಿಶಿತ ಶರದಲ್ಲಿ ಬಳಿಕಲ ಅವನಿಗೆ ಹಸುಗೆ ಮಾಡಿದ ನಿತ್ತ ಸವೆದವು ಸರಳು ಸಮರದಲ್ಲಿ. ಏನು ಸುಮ್ಮನೆ ಆ ಭೀಷ್ಮಾಚಾರ್ಯರು ಬಾಣಗಳೆಲ್ಲ ಸವಿತಿದವಂತೆ, ಅರ್ಜುನನ ಬಾಣಗಳ ಸವಿಯಲ್ಲಿಲ್ಲಂತೆ. ಏನಾಯ್ತಪ್ಪ ಅಷ್ಟೊತ್ತಿಗೆ? ಉರಗ ಬಾಣವನಿವರು ಕರೆದರು ಗರುಡ ಶರದಲ್ಲಿ ಪಾರ್ಥದ ವಿಸಿದ ಸರ್ಪಬಾಣವು ಭೀಷ್ಮಾಚಾರ್ಯರು ಬಿಟ್ರೆ ಗರುಡಾಸ್ತ್ರವನ್ನು ಬಿಟ್ಟು ಅರ್ಜುನ ಅದನ್ನು ತವಿಸಿದಾನೆ. ಉರಿಯ ಬಿಸಿ ಕಬದಿವರು ನಂದಿಸಿದರು ಜಲಾಸ್ತ್ರದಲ್ಲಿ. ಅರ್ಜುನ ಬಿಟ್ಟಿರ್ತಕ್ಕಂಥ ಆ ಆಗ್ನೇಯಾಸ್ತ್ರವನ್ನು ಜಲಾಸ್ತ್ರ ಬಿಟ್ಟು ನಂದಿಸಿದರಂತೆ ಇವರು. ಹಿಂಗೆ ಒಬ್ರಿಗೊಬ್ರು ಗಿಳಿಸಿಲಿ ಮುಖಗೆ ಇವರು ವಜ್ರದ ಹರಿಸಿದರು ತಿಮಿರಾಸ್ತ್ರವೆದ್ದರೆ ತರಣಿ ಮಾರ್ಗಣದಿಂದ ತರಿದನು ಭೀಷ್ಮವೇ ಹಿಲದಲ್ಲಿ. ಪರ್ವತಾಸ್ತ್ರ ಬಿಟ್ಟರೆ ವಜ್ರಾಸ್ತ್ರದಿಂದ, ತಿಮಿರಾಸ್ತ್ರ ಬಿಟ್ಟರೆ ಸೂರ್ಯಾಸ್ತ್ರದಿಂದ ಈ ರೀತಿ ಒಬ್ರಿಗೊಬ್ರು ಯುದ್ಧವನ್ನು ಮಾಡ್ತಿದ್ದಾರಂತೆ. ಆವ ವಿಧದಲ್ಲಿ ಪರ್ತನೆಸುವನದಾವ ಬೇಗದೆ ಮುರಿ. ಯಾವ ರೀತಿ ಅರ್ಜುನ ಹೊಡೆದ್ರೆ ಆ ರೀತಿ ಭೀಷ್ಮಾಚಾರ್ಯರು ತುಂಡು ಮಾಡ್ತಿದ್ದಾರಂತೆ. ಅದಕ್ಕೆ ಹೇಳ್ತಾರಂತೆ, ಆ ವಿಧದಲ್ಲ ಪರಿಯಲ ಸಂಭಾವನೆಯಲ ಲುಳಿಯಲ ನಾನಾ ವಿಧಾನದೊಲೊದಗಿ ಸರಿ ಮಿಗಿಲೆನಿಸಿದನು ಭೀಷ್ಮ. ಒಬ್ರಿಗೊಬ್ಬರು ಯಾರು ಕಡಿಮೆ ಇಲ್ಲ, ಯಾರು ಕಡಿಮೆ ಇಲ್ಲ. ಎರಡು ಶರದಲ್ಲಿ ನರನು ಭೀಷ್ಮನ ಕರವ ಕರ್ಮುಖ ದಂಡವನ್ನು ಕತ್ತರಿಸಿದ ಕೈಯಾಗಿದ್ದ ಬಾಣ ತುಂಡು ಮಾಡಿಬಿಟ್ಟ ಅರ್ಜುನ. ಕೈಯೊಡನೆ ಕೊಂಡನು ಭೀಷ್ಮ ಹೊಸ ಧನುಸ್ಸನ್ನು ತಗಮಕ್ಕೆ ಒಂದು ತುಂಡು ಮಾಡಕ್ಕೆ ಹಿಂಗೆ ಸುಮ್ಮನೆ ಸಾವಿರಾರು ಬಾಣುಗಳು ಸಾವಿರಾರು ತಗೊಂಡ್ರು ಎಲ್ಲ ತುಂಡು ಮಾಡಿಬಿಟ್ಟೇನಂತೆವು ಅರ್ಜುನ. ಮೇಲೆ ಹೇಳಿಕೆಯಾಯಿತು ಕೌರವರಾಳಿನಲ್ಲಿ ದುಶ್ಯಾಸನಂಗೆ ಕರಾಳ ಭೂರಿಶ್ರವ ಜಯದ್ರಥ ಕುರುಕೃಪಾದ್ಯರಿಗೆ ಕೋಲ ಹೊದೆಗಳ ಬಂಡಿಯಲ್ಲಿ ನಿಸ್ಸಾಳ ಸೂಳಿನ ಲಗ್ಗೆಯಲ್ಲಿ ಹೇರಾಳ ದೊಡ್ಡವಣೆಯಲ್ಲಿ ಪಡಿ ಬಳಕ. ಆವಾಗ ಭೀಷ್ಮಾಚಾರ್ಯ ಸೋಲ ಪರಿಸ್ಥಿತಿ ಬಂದ್ಬಿಡ್ತೇನೋ ಅನ್ನೋ ಪರಿಸ್ಥಿತಿಗೆ ಬಂದಾಗ ಉಳಿದವರೆಲ್ಲ ಬಂದುಬಿಟ್ರು. ದ್ರೋಣ ಕೃಪಾಚಾರ್ಯರು, ಕರ್ಣ, ಆಮೇಲೆ ಯಾರು ಭೂರಿಶ್ರವ, ಆಮೇಲೆ ಸೈಂಧವ, ಆಮೇಲೆ ಶಕುನಿ, ಆಮೇಲೆ ಇವನು ದುಶ್ಯಾಸನ ಎಲ್ಲ ಬಂದು ಇವನಿಗೆ ಸಹಾಯಕ್ಕೆ ನಿಂತುಬಿಟ್ರಂತೆ ಭೀಷ್ಮಾಚಾರ್ಯರಿಗೆ. ನರನ ಬೆಂಬಲವಾಗಿ ಪಂಚಾಲನನು ಮಚ್ಚನ ಭೀಮಸೇನವರನ ಕುಲ ಸಹದೇವ ದೃಷ್ಟದ್ಯುಮ್ನ ಸಾತ್ಯಕಿಯ ಅರಸ ನಟ್ಟಿದ ನಿತ್ತಲಂಬಿನ ತಿರುಹೂವೆರಳಿನ ಮರವ ಬಿಲ್ಲಿನ ವರರಥವ ದುವ್ವಾಳಿ ಮೆರೆ ಶಿಖಂಡಿ ನಡೆ ತಂದ. ಆಯ್ತು, ಇವನು ಸುಮ್ಮನೆ ಇರಲಿಲ್ಲ. ಯಾರು? ಧರ್ಮರಾಜ ಆ ಅರ್ಜುನನ ಸಹಾಯಕ್ಕೆ ಪಾಂಚಾಲನನ್ನ, ಮತ್ಸ್ಯನನ್ನ, ಭೀಮಸೇನನನ್ನ, ನಕುಲನನ್ನ, ಸಹದೇವನನ್ನ, ದೃಷ್ಟದ್ಯುಮ್ನ, ಸಾತ್ವಿಕಿಯನ್ನ ಇವರು ಕಳಿಸಿ ಜೊತೆಗೆ ಶಿಖಂಡಿಯನ್ನು ಕಳಿಸಿದನಂತೆ. ನೋಡಿ, ಶಿಖಂಡಿ ಎದುರುಗಡೆ ನಿಲ್ಲಿಸಿದರೆ ನಾನು ಸಾಯ್ತೀನಿ ಅಂತ ಹೇಳಿಬಿಟ್ಟು ಭೀಷ್ಮಾಚಾರ್ಯರು ಮಾತು ಕೊಟ್ಟಿರ್ತಾರಲ್ಲ, ಆ ಒಂದು ಪರಿಸ್ಥಿತಿ ಈಗ ಭೀಷ್ಮಾಚಾರ್ಯರಿಗೆ ಅವಸಾನ ಹತ್ತಿರ ಆಗ್ತಾ ಇದೆ ಅನ್ನತಕ್ಕಂಥ ಒಂದು ಸೂಚನೆ ಇಲ್ಲಿ ಸಿಗ್ತಾ ಇದೆ ಅನ್ನೋದಕ್ಕೆ ಅಂತ ಹೇಳ್ತಾ ಈ ಒಂದು ಸಂಧಿಗೆ ನಾವು ಸಮಾಪ್ತಿಯನ್ನು ಮಾಡೋಣ. ಓಂ ಶ್ರೀ ಕೃಷ್ಣಾರ್ಪಣಮಸ್ತು.